ಇವತ್ತು ಒಂದು ಇವತ್ತಿನ ಈ ದಿನದಲ್ಲಿ ಮಾತಾಡಲಿಕ್ಕೆ ಏನು ಹೇಳ್ತೇನೆ ಅಂದರೆ, ಯಾವ ಪಾಲಕರು ತಪ್ಪು ತಿಳ್ಕೋಬೇಡಿ. ನಾವು ಸಂಗೀತ ಕಲಿಸ್ತಿರ್ತೇವೆ, ಕೇಳ್ತಿರ್ತೇವೆ, ಅಥವಾ ಇನ್ನೇನೋ ಸಂಗೀತದ ವೃತ್ತಿಯಲ್ಲಿ ತೊಡಗಿದ್ದೇವೆ. ನೀವೆಲ್ಲ ಸಂಗೀತ ಕಲಿತಿದ್ದೀರಿ, ಮಕ್ಕಳಿಗೆ ಹೇಳುವುದು ಮತ್ತು ಮಕ್ಕಳ ಪಾಲಕರಿಗೆ ಹೇಳುವುದು. ಸಂಗೀತ ಕ್ಲಾಸಿಗೆ ನೀವು ಕರ್ಕೊಂಡು ಬರ್ತೀರಿ, ನಮ್ಮ ಮಕ್ಕಳಿಗೆ ಸಂಗೀತ ಬರಬೇಕು ಅಥವಾ ನಮ್ಮ ಮಕ್ಕಳು ಸಂಗೀತ ಕಲಿಬೇಕು ಅನ್ನುವಂಥ ಒಂದು ಒಳ್ಳೆಯ ದೃಷ್ಟಿಯಿಂದ ಕರ್ಕೊಂಡು ಬರ್ತೀರಿ. ವಿಶೇಷವಾಗಿ ಹೇಳಬೇಕಂತಂದರೆ, ಎಲ್ಲ ಪಾಲಕರು ಒಳ್ಳೆಯವರಿದ್ದೀರಿ, ಸಂಸ್ಕಾರವಂತರಿದ್ದೀರಿ. ಆದರೆ ವಿಶೇಷವಾಗಿ ನಾನು ಕಂಡಂಗೆ, ಅದರಲ್ಲೂ ನಮ್ಮ ಹಿರಿಯ ಗಾಯಕರಾದಂಥ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಹೇಳ್ತಿರ್ತಾರೆ, ನನಗದು ಇವತ್ತಿನ ದಿನದಲ್ಲಿ ಮನೆ ಕಂಡಿದೆ. ಸಂಗೀತ ಕಲೀಲಿಕ್ಕೆ ಬರದೇ ಇದ್ದಂಥ ಹುಡುಗರ ಸಂಸ್ಕಾರಕ್ಕೂ ಸಂಗೀತ ಕಲೀಲಿಕ್ಕೆ ಬಂದಂಥ ಹುಡುಗರ ಸಂಸ್ಕಾರಕ್ಕೂ ಭಾಳ ವ್ಯತ್ಯಾಸ ಇದೆ. ಈಗ ಯಾಕೆ ಏನು ಹೇಳೋದು, ಸಂಗೀತ ಕಲೀಲಿಕ್ಕೆ ಬರೋರಿಗೆ ಗೊತ್ತು, ಸಂಗೀತ ಕಲೀಲಿಕ್ಕೆ ಬರೋರ ಕರ್ಕೊಂಡು ಬರುವಂಥ ಪಾಲಕರಿಗೂ ಗೊತ್ತಿದೆ. ಹಾಗಾಗಿ ವಿಶೇಷ ಸಂಸ್ಕಾರವನ್ನು ಕೊಡ್ತದೆ ಸಂಗೀತ. ಹಾಗಾಗಿ ಸಂಗೀತ ಕಲಿಬೇಕು. ಜೊತೆಗೆ ಒಂದು ಸಣ್ಣ ಸೂಚನೆಯೋ ಅಥವಾ ನನ್ನ ವಿನಂತಿಯೋ ನೀವು ಹೇಗೂ ತಿಳ್ಕೊಳ್ಳಿ. ಸ್ಕೂಲಿಗೆ ಹೋಗೋ ಮಕ್ಕಳೇ ಇರ್ತೀರಿ, ಸ್ಕೂಲಿಂದ ಬಂದಮೇಲೆ ಹೋಮ್ವರ್ಕ್ ಮಾಡ್ತೀರಿ. ಪ್ರತಿದಿನ ರಾತ್ರಿ 12 ಗಂಟೆ ಆದರೂ ನೀವು ಹೋಮ್ವರ್ಕ್ ಮಾಡಿಕೊಂಡೇ ಮಲಗ್ತೀರಿ. ಅಥವಾ ನಿಮ್ಮ ಪಾಲಕರು ಇವತ್ತಿನ ಹೋಮ್ವರ್ಕನ್ನು ಇವತ್ತೇ ಮಾಡ್ಕೊಂಡು ಮಲಗು, ಮತ್ತು ನಾಳೆ ಮತ್ತೆ ಇಟ್ಕೋಬೇಡ, ಇದೆಲ್ಲ ನಾವು ಕಾಯಂ ಕೇಳುವುದು. ಸಂಗೀತ ಶಾಲೆಯ ವಾರ್ಷಿಕೋತ್ಸವ, ನೀವೆಲ್ಲ ಸಂಗೀತದವರು ಇದ್ದೀರಿ, ಸಹೃದಯ ಸಂಗೀತ ಕೇಳುಗರು ಒಳ್ಳೆಯವರು ಇದ್ದೀರಿ. ಹಾಗಾಗಿ ನಾನು ಈ ಮಾತನ್ನು ಇವತ್ತಿನ ದಿನದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾರೆ, ಆದರೆ ಯಾವ ಪಾಲಕರು ಇವತ್ತು ಅರ್ಧ ಗಂಟೆ ಸಂಗೀತ ಪ್ರಾಕ್ಟೀಸ್ ಮಾಡಿಕೊಂಡೇ ನೀನು ಮಲಗಬೇಕು ಅಥವಾ ಅರ್ಧ ಗಂಟೆ ಸಂಗೀತ ಪ್ರಾಕ್ಟೀಸ್ ಮಾಡಿಕೊಂಡೇ ಊಟ ಮಾಡಬೇಕು ಅಂತ ಹೇಳಿ ಪಾಲಕರು ಯಾರೂ ಇದ್ದಂಗೆ ನನಗೇನು ಕಾಣುವುದಿಲ್ಲ. ಹಾಗಾಗಿ ಇನ್ನು ಮುಂದೆ ನೀವು ಎಲ್ಲ ಪಾಲಕರಿಗೆ, ಹುಡುಗರಿಗೆ ಪಾಪ ಗೊತ್ತಾಗೋದಿಲ್ಲ, ನೀವೆಲ್ಲ ಸಂಗೀತ ಶಿಕ್ಷಣ ಕೊಡಿಸ್ಬೇಕು ಅಂತೇಳಿ ಕರ್ಕೊಂಡು ಬರ್ತೀರಿ. ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ನನ್ನ ವಿನಂತಿ, ಅವರು ಅಷ್ಟು ಕಷ್ಟಪಟ್ಟು ಸಂಗೀತವನ್ನು ನಿಮ್ಗೆ ಹೇಳ್ಕೊಡ್ತಾರೆ, ನೀವು ಕೊಡೋ ಫೀಯಿಂದ ಅವರೇನು ಬಂಗಲೆ ಕಟ್ಟಬೇಕು ಆ ಥರ, ಅವರೇನು ದೊಡ್ಡ ಕಾರ್ ತೊಗೊಂಡು ತಿರಬೇಕು ಆ ಥರ, ಅವರೇನು ಪ್ರಚಾರ ಮಾಡ್ಕೋಬೇಕು ಅಂತಲ್ಲ. ನಾನು ಕಲಿತಿದ್ದ ಸಂಗೀತ 4 ಜನರಿಗೆ ಅದು ಹಂಚಬೇಕು ಅಂಥೇಳಿ ಅವರ ಸಮಯವನ್ನು ನಿಮಗೆ ಕೊಡ್ತಾ ಇರೋದು. ಅವರ ಅಮೂಲ್ಯ ಸಮಯ ಅಂತೇಳಿ ನಾನು ಯಾಕೆ ಹೇಳ್ತೇನೆ ಅಂತಂದರೆ, ಅವರು ಸ್ವತಂತ್ರವಾಗಿ ಅಭ್ಯಾಸ ಮಾಡಿಕೊಂಡ್ರೆ ಅವ್ರಿಗೆ ಬರ್ತದೆ. ನಿಮಗೆ ಹೇಳ್ಕೊಡುವಂಥ ಸಮಯದಲ್ಲಿ ಅವ್ರಿಗೆ ಹೇಳ್ಕೊಟ್ರೆ ಅವ್ರಿಗೆ ಇನ್ನೂ ನಾಲೆಜ್ ಆಗ್ತದೆ. ಅದನ್ನು ನಿಮಗೆ ಕೊಡ್ತಾ ಇದ್ದಾರೆ. ಇದು ಮನಗಂಡಬೇಕು. ಇದ್ರ ಜೊತೆಗೆ ದಯವಿಟ್ಟು ಪಾಲಕರು, ನನ್ನ ವಿನಂತಿ, ಇಷ್ಟು ಜನ ಹುಡುಗ ತಯಾರು ಮಾಡಿದ್ದಾರೆ ಅವರು, ಸುಮಾರು 80-85 ಸಮೀಪ ಇರ್ಬೋದು. ಅವರು ಎಷ್ಟು ಸಮಯವನ್ನು ನಿಮಗೆ ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲ ಪಾಲಕರು ದಿವಸ ಇವತ್ತು ಹೋಮ್ವರ್ಕ್ ಮಾಡೋದ್ರ ಜೊತೆಗೆ ಅರ್ಧ ಗಂಟೆ ಸಂಗೀತ ಅಭ್ಯಾಸ ಮಾಡಿಕೊಂಡೇ ಇವತ್ತು ಮಲಗಬೇಕು. ಅರ್ಧ ಗಂಟೆ ಸಂಗೀತ ಅಭ್ಯಾಸ ಮಾಡ್ಕೊಂಡಾದ್ಮೇಲೆ ಊಟ, ಇಂಥದ್ದಂಥ ಫರಾರವನ್ನು ದಯವಿಟ್ಟು ಹಾಕ್ಕೊಂಡು ಮಾಡಿ. ಅದು ಎಲ್ಲರಿಗೂ ಒಳ್ಳೆಯದು ಹೇಳ್ತಾ, ಸಂಗೀತ ಶಾಲೆಯ ವಾರ್ಷಿಕೋತ್ಸವದ ಇವತ್ತಿನ ದಿನದಲ್ಲಿ ನಾನು ಶಾಸ್ತ್ರೀಯ ಸಂಗೀತವನ್ನು ಕಲಿತು ಅವರಿಗೆಲ್ಲ ಹೇಳ್ಕೊಡ್ತಾ ಇರುವುದರಿಂದ ಒಂದು ಸ್ವಲ್ಪ ಹೊತ್ತು ಒಂದು ಸಣ್ಣ ರಾಗ ಹಾಡಿ ಆಮೇಲೆ ಮುಂದಿನ ಒಂದು ದಾಸವಾಣಿ, ಅಭಂಗವಾಣಿ ಪ್ರಸ್ತುತಪಡಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.